ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಈ ನಂಬರ್ ಫಾರ್ಮ್ಯಾಟ್ ನ ಪೈಥಾನ್ ಪ್ರೋಗ್ರಾಮ್ ಮೂಲಕ ಒಂದೇ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸ್ಪ್ಲೇ ಮಾಡಬಹುದು ಅಂತ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಮುಂದುವರಿಯೋ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಕಾಮೆಂಟ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಈ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಉತ್ಸಾಹ ತುಂಬದಂಗಾಗತ್ತೆ. ಈಗ ಈ ಪ್ರೋಗ್ರಾಮ್ನ ನೋಡೋಣ. ಈ ಪ್ರೋಗ್ರಾಮ್ ಹಿಂದಿನ ಪ್ರೋಗ್ರಾಮ್ನ ಮುಂದುವರಿದ ಭಾಗ ಆಗಿರೋದ್ರಿಂದ ಆ ವಿಡಿಯೋನ ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೆ. ದಯವಿಟ್ಟು ಆ ವಿಡಿಯೋನ ನೋಡಿದ ನಂತರವೇ ಈ ವಿಡಿಯೋದಲ್ಲಿ ಮುಂದುವರಿಯಿರಿ. ಹಿಂದಿನ ಪ್ರೋಗ್ರಾಮ್ನ ಸ್ಕ್ರೀನ್ ಶಾಟ್ ನ ಭಾಗ ಈ ರೀತಿ ಇದೆ. ಆ ಪ್ರೋಗ್ರಾಮ್ ನಲ್ಲಿ 5 ರೋಸಸ್ ಇತ್ತು. ಈ ಪ್ರೋಗ್ರಾಮ್ ನಲ್ಲೂ ಕೂಡ 5 ರೋಸಸ್ ಇದೆ. ಆದ್ರಿಂದ ಅದೇ ಪ್ರೋಗ್ರಾಮ್ ನ ಕೋಡ್ ಅನ್ನೇ ಕಾಪಿ ಮಾಡ್ಕೊಳ್ಳೋಣ. ಅಲ್ಲಿ ವೇರಿಯಬಲ್ ಐ ವ್ಯಾಲ್ಯೂನೇ ಡಿಸ್ಪ್ಲೇ ಮಾಡಿದ್ದು, ಆದ್ರೆ ಇಲ್ಲಿ ಐ ನ ವ್ಯಾಲ್ಯೂನೇ ಬೇರೆ ಇದೆ, ಡಿಸ್ಪ್ಲೇ ಆಗಿರೋ ವ್ಯಾಲ್ಯೂನೇ ಬೇರೆ ಇದೆ. ಹಾಗಾದ್ರೆ ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂ 5 ನ ಫಾರ್ ಸ್ಟೇಟ್ಮೆಂಟ್ ಗಿಂತ ಮೊದಲೇ ಎಕ್ಸ್ಟ್ರಾ ವೇರಿಯಬಲ್ ಡಿವಿ ಅಂತ ತಗೊಂಡು ಅದರ ವ್ಯಾಲ್ಯೂನ 5 ಗೆ ಇನಿಷಿಯಲೈಸೇಷನ್ ಮಾಡೋಣ. ಅದೇ ಡಿವಿ ವ್ಯಾಲ್ಯೂನ ಈ ಐ ವೇರಿಯಬಲ್ ನ ಬದಲಾಗಿ ಡಿಸ್ಪ್ಲೇ ಮಾಡಬೇಕು. ಈ ಡಿವಿ ವ್ಯಾಲ್ಯೂ 5 ಟೈಮ್ಸ್ ಡಿಸ್ಪ್ಲೇ ಆಗಬೇಕಾಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂಡ್ 5 ಆಲ್ರೆಡಿ ಇರೋದ್ರಿಂದ ಅದನ್ನ ಹಾಗೆ ಉಳಿಸ್ಕೊಳ್ಳೋಣ. ಮುಂದೆ ನೋಡೋದಾದ್ರೆ ನೆಕ್ಸ್ಟ್ ರೋ ನಲ್ಲಿ ಐ ನ ವ್ಯಾಲ್ಯೂ 1 ಇನ್ಕ್ರಿಮೆಂಟ್ ಆಗಿದೆ. ಐ ವೇರಿಯಬಲ್ ಫಾರ್ ಸ್ಟೇಟ್ಮೆಂಟ್ ನಲ್ಲಿ ಇರೋದ್ರಿಂದ ನೆಕ್ಸ್ಟ್ ಸೈಕಲ್ ನಲ್ಲಿ ತಾನೇ ಇನ್ಕ್ರಿಮೆಂಟ್ ಆಗುತ್ತೆ. ಆದ್ರೆ ಡಿಸ್ಪ್ಲೇ ಆಗಬೇಕಾಗಿರೋ ವ್ಯಾಲ್ಯೂ ಡಿಕ್ರಿಮೆಂಟ್ ಆಗಿದೆ. ಅದಕ್ಕೋಸ್ಕರ ಫಾರ್ ಸ್ಟೇಟ್ಮೆಂಟ್ ನ ಮೊದಲನೇ ಸೈಕಲ್ ನ ಕೊನೆಯಲ್ಲೇ ಡಿವಿ ವ್ಯಾಲ್ಯೂನ 1 ಡಿಕ್ರಿಮೆಂಟ್ ಮಾಡಿರ್ಬೇಕಾಗಿತ್ತು. ಅದಕ್ಕೋಸ್ಕರ ಡಿವಿ ಈಕ್ವಲ್ಸ್ ಡಿವಿ -1 ಸ್ಟೇಟ್ಮೆಂಟ್ ನ ಹಾಕಿದ್ರೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಡಿವಿ ವ್ಯಾಲ್ಯೂ 5 ಟೈಮ್ಸ್ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸೈಕಲ್ ನಲ್ಲಿ ಡಿವಿ ವ್ಯಾಲ್ಯೂ 5 ಟೈಮ್ಸ್ ಡಿಸ್ಪ್ಲೇ ಆಗುತ್ತೆ. ಇದೇ ಪ್ರೋಸೆಸ್ ಡಿವಿ ವ್ಯಾಲ್ಯೂ 1 ಆಗೋ ತನಕನೂ ಕೂಡ ಸೈಕಲ್ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಕೋಡ್ನ ಅರ್ಥ ಮಾಡ್ಕೊಂಡಾಯ್ತು. ಈಗ ಪ್ರೋಗ್ರಾಮ್ನ ಪೈಥಾನ್ ಇಂಟರ್ಪ್ರಿಟರ್ ಮೂಲಕ ರನ್ ಮಾಡಿ ನೋಡೋಣ. ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ರಿಸಲ್ಟ್ ಬಂದಿದೆ. ಇಲ್ಲಿಗೆ ಈ ಪ್ರೋಗ್ರಾಮ್ ಎಂಡ್ ಆಯ್ತು. ಮುಂದಿನ ವಿಡಿಯೋದಲ್ಲಿ ಯಾವ ಫಾರ್ಮ್ಯಾಟ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡೋಣ. ಧನ್ಯವಾದಗಳು.